ನಮಸ್ಕಾರ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯದೊಂದಿಗೆ KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ರಾಜ್ಯ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾಸರಗೋಡಿನಲ್ಲಿ ಸಂಘಟನಾ ಸಮಿತಿಗೆ ರೂಪು. ಎಂಡೋ ಸಂತ್ರಸ್ತರ ಮಕ್ಕಳಿಗೆ 70 ಲಕ್ಷ ಶಿಕ್ಷಣ ನೆರವು ಮಂಜೂರೆಂದು ಸಚಿವ ಮುನೀರ್ ಘೋಷಣೆ. ಉಳುವಾರು ಯುವತಿ ಕೊಲೆ ಪ್ರಕರಣ, ಜಾಮೀನಿನಲ್ಲಿ ಹೊರಬಂದು ತಲೆಮರೆಸಿದ್ದ ಆರೋಪಿ ನಾಸಿಕ್ನಲ್ಲಿ ಬಂಧನ. ಬುಧವಾರ ಗಣೇಶ ಚತುರ್ಥಿ, ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿ ನಾಡು. 1 ವರ್ಷದಲ್ಲಿ ಜಿಲ್ಲೆ ಮಾಲಿನ್ಯ ಮುಕ್ತ ಶುಚಿತ್ವ ಸಮಿತಿ ವಿವಿಧ ಯೋಜನೆಗೆ ರೂಪು. ಮಂಜೇಶ್ವರದಲ್ಲಿ ವ್ಯತ್ಯಸ್ತ ಅಗ್ನಿ ಅನಾಹುತ, ಮರಮಿಲ್ಲು ಉರಿದು ಲಕ್ಷಾಂತರ ರೂಪಾಯಿ ನಷ್ಟ, ಸಂಚರಿಸುತ್ತಿದ್ದ ಬೊಲೆರೋ ಬೆಂಕಿಗಾಹುತಿ. ಈಗ ವಾರ್ತೆಗಳ ವಿವರ. ಎಂಡೋಸಲ್ಫಾನ್ ಪೀಡಿತರ ಮಕ್ಕಳಿಗೆ ಶಿಕ್ಷಣ ಆರ್ಥಿಕ ನೆರವಾಗಿ 70 ಲಕ್ಷ ರೂಪಾಯಿ ವಿತರಿಸುವುದಾಗಿ ರಾಜ್ಯ ಸಮಾಜ ಕಲ್ಯಾಣ ಖಾತೆ ಸಚಿವ ಡಾಕ್ಟರ್ MK ಮುನೀರ್ ಘೋಷಿಸಿದ್ದಾರೆ. ಕಾಸರಗೋಡಿನಲ್ಲಿ ಜರುಗಲಿರುವ ರಾಜ್ಯ ಮಟ್ಟದ ಸಾಮಾಜಿಕ ನ್ಯಾಯ ದಿನಾಚರಣೆಯ ಸಂಘಟನಾ ಸಮಿತಿ ರೂಪೀಕರಣ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ತೋಟಗಾರಿಕಾ ನಿಗಮದಿಂದ ಭೂಮಿ ಲಭ್ಯಗೊಳಿಸಿ ಎಂಡೋ ಪೀಡಿತರಿಗೆ ಜೀವನ ಸಹಾಯ ದೊರಕಿಸುವ ಪುನರ್ವಸತಿ ನಿರ್ಮಾಣ ಚಟುವಟಿಕೆಗಳಿಗೆ ನಾಂದಿ ಹಾಡಲಾಗುವುದು. ಅಧಿಕೃತ ವರ್ಗದ ಅವಗಣನೆಗೆ ಒಳಗಾದ ದುರ್ಬಲ ವಿಭಾಗದ ಎಲ್ಲರಿಗೂ ನೆರವು ಲಭ್ಯಗೊಳಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಅನೇಕ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಾಮಾಜಿಕ ನ್ಯಾಯ ದಿನಾಚರಣೆಯಲ್ಲಿ ಆರಂಭ ಕಲ್ಪಿಸಲಾಗುವುದೆಂದು ಸಚಿವರು ಘೋಷಿಸಿದರು. ക്യാമ്പ് സംഘടിപ്പിക്കേണ്ടതുണ്ട്. അംഗപരിമിതർക്കായിട്ടുള്ള കാർഡ് നമുക്ക് അന്ന് വിതരണം ചെയ്യാൻ സാധിക്കണം. അപ്പോൾ ഓൺ ദി സ്പോട്ട് കാർഡ് ഡിസ്ട്രിബ്യൂഷൻ സിസ്റ്റത്തിൻ്റെ ഭാഗമായി അവർക്ക് തിരിച്ചറിയൽ കാർഡ് നൽകുന്നതിനും മറ്റ് സർട്ടിഫിക്കറ്റ് നൽകുന്നതിനും വേണ്ടിയിട്ടുള്ള ഒരു ക്യാമ്പ് ഇവിടെ സംഘടിപ്പിക്കാൻ ഉദ്ദേശിക്കുന്നുണ്ട്. പ്രത്യാശ എന്ന് പറയുന്ന ഒരു പരിപാടിയുണ്ട്. പ്രൈവറ്റ് പബ്ലിക് പാർട്ടിസിപ്പേഷൻ്റെ ഭാഗമായി വിവാഹ പ്രായമെത്തി വിവാഹത്തിൻ്റെ തീയതിയും നിശ്ചയിച്ചിട്ടുള്ള 22 വയസ്സുവരെ ആയിട്ടും വിവാഹം കഴിയാത്തവർക്ക് വേണ്ടിയിട്ടുള്ള ആനുകൂല്യ വിതരണം അന്ന് ഏകദേശം 100-ലധികം പേർക്ക് ഈ പരിപാടിയുടെ ഭാഗമായി 50,000 രൂപ ഒരാൾക്ക് വെച്ച് കൊടുക്കാൻ നമുക്ക് സാധിക്കുമെന്നാണ് നിങ്ങൾ കരുതുന്നത്. അതോടൊപ്പം തന്നെ എൻഡോസൾഫാൻ ദുരിത ബാധിതർക്ക് ഇനി വിദ്യാർത്ഥികൾക്കും മറ്റും മിച്ചമായിട്ടുള്ള പണം കൊടുക്കുന്നതിന് വേണ്ടിയുള്ള നടപടികൾ എടുക്കണം. ഇത് രണ്ടും കൂടെ കൂട്ടുകയാണെങ്കിൽ 70 ലക്ഷം രൂപ വിദ്യാഭ്യാസ ധനസഹായവും 50 ലക്ഷം രൂപ പ്രത്യാശയിലൂടെയും അങ്ങനെ സാമൂഹ്യ സുരക്ഷാ മിഷനിലൂടെ കുറേയധികം പൈസ ഇവിടെ കൊടുക്കാനുള്ളത് അത് കൊടുക്കാനുള്ള സൗകര്യങ്ങൾ നമുക്കന്ന് ചെയ്യാൻ സാധിക്കും. ಈ ವರ್ಷದ ರಾಜ್ಯಮಟ್ಟದ ಸಾಮಾಜಿಕ ನ್ಯಾಯ ದಿನಾಚರಣೆಯು ನವೆಂಬರ್ ತಿಂಗಳ 21, 22 ಹಾಗೂ 23ರಂದು ಕಾಸರಗೋಡಿನಲ್ಲಿ ನಡೆಯಲಿದ್ದು, ಸಚಿವರ ಉಪಸ್ಥಿತಿಯಲ್ಲಿ ಗುರುವಾರ ಜರುಗಿದ ಕಾರ್ಯಕ್ರಮದಲ್ಲಿ ಸಂಘಟನಾ ಸಮಿತಿ ರೂಪೀಕರಿಸಲಾಯಿತು. ವಿಭಿನ್ನ ಸಾಮರ್ಥ್ಯವುಳ್ಳವರಿಗೆ ಹಾಗೂ ಇತರ ನಿರಾಶ್ರಿತರಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಿ ಈ ದಿನಾಚರಣೆ ಆಯೋಜಿಸಲಾಗಿದೆ. ಸದ್ರಿ ಕಾರ್ಯಕ್ರಮದಲ್ಲಿ ದುರ್ಬಲ ವಿಭಾಗದ 22 ವರ್ಷ ದಾಟಿದ 100 ಮಂದಿ ಮಹಿಳೆಯರಿಗೆ ವಿವಾಹ ನೆರವಾಗಿ ತಲಾ 50,000 ರೂಪಾಯಿ ವಿತರಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳ ಸಹಕಾರದಲ್ಲಿ ನೆರವು ನೀಡುವುದಾಗಿ ಅವರು ಹೇಳಿದರು. ಕಾರ್ಯಕ್ರಮಕ್ಕಾಗಿ 60 ಲಕ್ಷ ರೂಪಾಯಿಗಳ ಮುಂಗಡ ಪತ್ರ ಸಿದ್ಧಪಡಿಸಿರುವುದಾಗಿ ಸಾಮಾಜಿಕ ನ್ಯಾಯ ಇಲಾಖೆಯ ನಿರ್ದೇಶಕ VN ಜಿತೇಂದ್ರನ್ ತಿಳಿಸಿದ್ದಾರೆ. ಶಾಸಕ NA ನೆಲ್ಲಿಕುನ್ನು ಅಧ್ಯಕ್ಷರು, VN ಜಿತೇಂದ್ರನ್ ಪ್ರಧಾನ ಸಂಚಾಲಕರು, ಜಿಲ್ಲಾಧಿಕಾರಿ ಸಂಯೋಜನಾಧಿಕಾರಿಯಾಗಿ ಸಮಿತಿ ರೂಪಿಸಲಾಗಿದೆ. ಯುವತಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಜಾಮೀನು ಮೂಲಕ ಹೊರಬಂದ ಬಳಿಕ ತಲೆಮರೆಸಿಕೊಂಡು ಮಾರುವೇಷದಲ್ಲಿ ಸುತ್ತಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ಕರ್ನಾಟಕದ ಉಪ್ಪಿನಂಗಡಿ ನಿವಾಸಿ 32 ವರ್ಷ ಪ್ರಾಯದ ಉಮ್ಮರ್ ಬ್ಯಾರಿ ಬಂಧಿತನಾದಾತ. ಈತ ಕೊಲೆ ಪ್ರಕರಣದಲ್ಲಿ ಈ ಮೊದಲು ಬಂಧಿತನಾಗಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ತಲೆಮರೆಸಿಕೊಂಡಿದ್ದ. ನ್ಯಾಯಾಲಯ ಈತನಿಗೆ ಬಂಧನಾಜ್ಞೆ ಹೊರಡಿಸಿದ ಬೆನ್ನಲ್ಲೇ ಪೊಲೀಸರು ಬಂಧಿಸಿದ್ದಾರೆ. 2006ರ ಡಿಸೆಂಬರ್ 28ರಂದು ಕುಂಬಳೆಯ ಬಂಬ್ರಾಣ ಉಳುವಾರಿನಲ್ಲಿ ಯುವತಿಯ ಬರ್ಬರ ಹತ್ಯೆ ನಡೆದಿತ್ತು. ಅಬೂಬಕರ್ ಎಂಬವರ ಪುತ್ರಿ 18ರ ಹರೆಯದ ಫಾತಿಮತ್ ಜುಹರಾ ಎಂಬಾಕೆ ಅಂದು ಹತ್ಯೆಯಾದವಳು. ಈ ಸಂಬಂಧ ತನಿಖೆ ಕೈಗೊಂಡ ಕುಂಬಳೆ ಪೊಲೀಸರು ಯುವತಿಯ ಪರಿಚಯಸ್ಥ ಹಾಗೂ ಸಮೀಪದ ಮಸೀದಿಯಲ್ಲಿ ನೌಕರನಾಗಿದ್ದ ಉಪ್ಪಿನಂಗಡಿ ನಿವಾಸಿಯಾಗಿದ್ದ ಉಮ್ಮರ್ ಬ್ಯಾರಿಯನ್ನು ಬಂಧಿಸಿದ್ದರು. ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ವೇಳೆ ಜಾಮೀನು ಪಡೆದು ಹೊರಬಂದಿದ್ದ.
ಆದರೆ ಬಳಿಕ ಈತ ಕೋರ್ಟ್ಗೆ ಹಾಜರಾಗದೆ ವೇಷ ಬದಲಾಯಿಸಿ ಮುಂಬೈಗೆ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದನು. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯ ಈತನ ಬಂಧನಕ್ಕೆ ವಾರೆಂಟ್ ಹೊರಡಿಸಿತ್ತು. ಇದೀಗ ಪೊಲೀಸರಿಗೆ ಲಭಿಸಿದ ಮಾಹಿತಿಯಂತೆ ಕಾರ್ಯಾಚರಣೆ ನಡೆಸಿ ಬುಧವಾರ ರಾತ್ರಿ ಆರೋಪಿಯನ್ನು ಮಹಾರಾಷ್ಟ್ರದ ನಾಸಿಕ್ನಿಂದ ಬಂಧಿಸಿ ಕರೆತರಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಾಡು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದೆ. ದೇಶದಾದ್ಯಂತ ಆಚರಿಸಲ್ಪಡುವ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣೇಶನ ಹಬ್ಬವು ಪ್ರಮುಖವಾದುದು. ಭಾದ್ರಪದ ಶುದ್ಧ ಚೌತಿ ಅಥವಾ ಚತುರ್ಥಿಯಂದು ಗೌರಿ ಗಣೇಶನ ಹಬ್ಬ ಕೊಂಡಾಡಲ್ಪಡುತ್ತದೆ. ಕೇರಳದಲ್ಲಿ ಗಣೇಶೋತ್ಸವಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕಲ್ಪಿಸುತ್ತಿಲ್ಲವಾದರೂ ಕಾಸರಗೋಡು ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿಯನ್ನು ಭಕ್ತಿ ಸಂಭ್ರಮ ಸಡಗರದಿಂದಲೇ ಆಚರಿಸಲಾಗುತ್ತಿದೆ. ಭಾದ್ರಪದ ಶುದ್ಧ ಚೌತಿಯಂದು ಗಣಪತಿಯನ್ನು ಪೂಜಿಸಿದಲ್ಲಿ ಸಕಲ ವಿಘ್ನಗಳು ನಾಶವಾಗುವುದಾಗಿ ನಂಬಿಕೆ ಇದೆ. ಇದಕ್ಕಾಗಿ ನಾಡಿನಾದ್ಯಂತ ಕ್ಷೇತ್ರಗಳಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲೂ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ 3 ರಿಂದ 5 ದಿನ ಪರ್ಯಂತ ಆರಾಧನೆ ನಡೆಯುತ್ತದೆ. ಶುಕ್ರವಾರ ಗಣೇಶ ಚತುರ್ಥಿಯಾಗಿದ್ದು ಅಂದು ಪೂರ್ವಾಹ್ನ ಗಣಪತಿ ಹೋಮದ ಬಳಿಕ ಗಣಪತಿ ವಿಗ್ರಹ ಪ್ರತಿಷ್ಠೆ ನೆರವೇರಲಿದೆ. ಕಾಸರಗೋಡು ಸಾರ್ವಜನಿಕ ಗಣೇಶೋತ್ಸವವು ಅತ್ಯಂತ ವೈಭವದ ಆಚರಣೆಯಾಗಿದ್ದು ಇದಕ್ಕಾಗಿ ಶುಕ್ರವಾರ ಪೂರ್ವಾಹ್ನ ನಗರದ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ವಠಾರದಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿದೆ. ಮುಂದಿನ ಮಂಗಳವಾರದಂದು ರಾತ್ರಿ ನಗರದಲ್ಲಿ ಆಕರ್ಷಕ ಮೆರವಣಿಗೆಯ ಬಳಿಕ ವಿಗ್ರಹದ ವಿಸರ್ಜನೆ ನೆರವೇರಲಿದೆ. ಹೀಗೆ ಜಿಲ್ಲೆಯಾದ್ಯಂತ ಕ್ಷೇತ್ರದಲ್ಲಿಯೂ ಸಾರ್ವಜನಿಕವಾಗಿಯೂ ಗಣೇಶೋತ್ಸವ ಆಚರಣೆಯಾಗಲಿದ್ದು ನಾಡು ಸಂಭ್ರಮದಿಂದ ಸಜ್ಜುಗೊಂಡಿದೆ. ನಾಡು ಗಣೇಶೋತ್ಸವ ಸಂಭ್ರಮದಲ್ಲಿ ತೇಲುತ್ತಿರುವಂತೆ ಇಲ್ಲೋರ್ವರು ಬಿಡುವಿಲ್ಲದ ಕುಸುರಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಎಡನೀರಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ಪೂಜಿಸಲ್ಪಡುವ ಗಣೇಶ ವಿಗ್ರಹವು ಉಳಿಯ ತಡಕದಲ್ಲಿ ಸಿದ್ಧವಾಗುತ್ತಿದೆ. ಹಿರಿಯ ಶಿಲ್ಪಿ ಪುರೋಹಿತ ರತ್ನ ಕೇಶವ ಆಚಾರ್ಯ ಅವರು ಈ ವಿಗ್ರಹ ತಯಾರಿಸಿದ್ದು ಅಂತಿಮ ಕುಸುರಿ ಬಳಿಕ ಇದೀಗ ಗಣೇಶನ ನೀಳಕಾಯ ಪ್ರತಿಮೆಯು ಪ್ರತಿಷ್ಠೆಗೆ ಸಜ್ಜಾಗಿದೆ. 70ರ ಇಳಿ ವಯಸ್ಸಿನಲ್ಲಿರುವ ಕೇಶವ ಆಚಾರ್ಯರು ಕಳೆದ 1/4 ಶತಮಾನದಿಂದ ಗಣೇಶನ ಮೂರ್ತಿ ನಿರ್ಮಿಸುತ್ತಿದ್ದಾರೆ. ಇವರು ವೃತ್ತಿಯಲ್ಲಿ ಪುರೋಹಿತರಾಗಿದ್ದರೂ ತನ್ನ ಅಪಾರ ಕುಂಚ ಸಾಮರ್ಥ್ಯದಿಂದಾಗಿ ಈ ಕ್ಷೇತ್ರದಲ್ಲಿ ಸೈ ಎನಿಸಿದ್ದಾರೆ. ಅವರ ಕರಗಳಲ್ಲಿ ಒಡಮೂಡಿದ ಗಣಪತಿಗೆ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಬೇಡಿಕೆ ಇದೆ. ಆದರೆ ಹಿಂದಿನಂತೆ ಬಹಳ ಹೊತ್ತು ಕರ್ತವ್ಯ ನಿರತರಾಗಲು ಅಸಾಧ್ಯವಾಗುತ್ತಿರುವುದರಿಂದ ಅವರಿಂದು ನಿಯಮಿತವಾಗಿ ಮಾತ್ರ ವಿಗ್ರಹ ನಿರ್ಮಿಸುತ್ತಾರೆ. ಇವರ ಜೊತೆ ಮಕ್ಕಳಾದ ಗುರುಪ್ರಸಾದ ಹಾಗೂ ಹರಿಪ್ರಸಾದ ಕೂಡ ಈ ಪುಣ್ಯ ಕಾರ್ಯದಲ್ಲಿ ನೆರವಾಗುತ್ತಾರೆ. ಕಾಸರಗೋಡು ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಅಕಸ್ಮಾತ್ ನಾರಾಯಣ ಮೇಸ್ತ್ರಿ ಅಂತ ಅವರಿಗೆ ಬಹಳ ಆತುರಪಟ್ಟು ಅವರು ಹೇಳಿದರು ನನಗೊಂದು ಮಾಡಿಕೊಡಬೇಕು ಅಂತ. ಹಾಗೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ 15 ವರ್ಷ ಕಾಲದವರೆಗೆ ನಾನು ಅಲ್ಲಿ ವಿಶೇಷವಾದಂಥ ಗಣಪತಿಯ ರಚನೆ ಮಾಡಿಕೊಂಡು ಮಂತ್ರ ಸಹಿತವಾಗಿ ಎಲ್ಲ ವಿದ್ವತ್ಪೂರ್ಣವಾಗಿ ಮಾಡ್ತಾಯಿದ್ದೆ. ಆಮೇಲೆ ಅದನ್ನು ತಿಳಿದು ಎಡನೀರು ಸ್ವಾಮಿಯವರು ಹೇಳಿದರು ನನಗೆ ಇಲ್ಲಿ ಮಾಡಿಕೊಡಬೇಕು ಅಂತ. ಹಾಗೆ ಅಲ್ಲಿಗೂ ಸಹ ಮಾಡ್ತಾಯಿದ್ದೆ. ಈಗ ಸುಮಾರು ಗಣಪತಿ ಬೇರೆ ಬೇರೆ ಕಡೆಯ ಗಣಪತಿಯ ವಿಗ್ರಹ ಮಾಡಲಿಕ್ಕೆ ಅವಕಾಶ ಬಂದಿದೆ. ಇಲ್ಲಿ ಬಾಡೂರು, ಆರಿಕಾಡಿ ಮತ್ತು ಮುಳಿಂಜ ಮತ್ತು ಬೆರಿಪದು ಇತ್ಯಾದಿ ಕಡೆಗಳಲ್ಲೆಲ್ಲ ಮಾಡ್ತಾಯಿದೆ. ಈಗ ಸುಮಾರು ಗಣಪತಿ ಒಂದು 3-4 ಗಣಪತಿ ಈ ತಯಾರಾಗಿ ಉಂಟು. ನಮ್ಮ ಶಿಷ್ಯವರ್ಗವಾಗಿ ನನ್ನ ಮಕ್ಕಳೇ ನನಗೆ ಬಹಳ ಸಹಕಾರಗಳು ಮಾಡ್ತಾರೆ. ಅವರು ಕೂಡ ಇದರ ಚಿತ್ರಕಲೆಯ ಬಹಳ ನಿಪುಣರಾಗಿದ್ದಾರೆ. ಪೌರೋಹಿತ್ಯದ ಜೊತೆಗೆ ಕಲಾದೇವಿಯ ಆರಾಧನೆಯಲ್ಲೂ ಸಕ್ರಿಯರಾಗಿರುವ ಆಚಾರ್ಯರು ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಿದ್ಧಹಸ್ತರು. ದಾರುಶಿಲ್ಪಿಯಾಗಿ ಇವರು ಹೆಸರುವಾಸಿ, ವಿವಿಧೆಡೆ ಸನ್ಮಾನಿತರಾಗಿದ್ದಾರೆ. ಲೋಕೋಪಯೋಗಿ ಗುತ್ತಿಗೆದಾರ ಬೇವಿಂಜೆ ನಿವಾಸಿ ಎಂಟಿ ಮೊಹಮ್ಮದ್ ಕುಂಜಿ ಮನೆ ಮೇಲಿನ ಗುಂಡಿನ ದಾಳಿ ಪ್ರಕರಣದಲ್ಲಿ ಆರೋಪಿ ಮನೀಶ್ ಶೆಟ್ಟಿಯನ್ನು ನ್ಯಾಯಾಲಯವು ಪೊಲೀಸ್ ವಶಕ್ಕೆ ಒಪ್ಪಿಸಿದೆ. ಸೆಪ್ಟೆಂಬರ್ 1ರ ತನಕ ಪೊಲೀಸ್ ವಶಕ್ಕೆ ಬಿಟ್ಟುಕೊಟ್ಟಿದೆ. ಇದೀಗ ನಗರ ಪೊಲೀಸರು ಈತನನ್ನು ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಾಹಿತಿ ಕಲೆ ಹಾಕುತ್ತಿದ್ದು ಮಹತ್ವದ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ಕರ್ನಾಟಕದ ಉಡುಪಿ ನಿವಾಸಿ ಮನೀಶ್ ಶೆಟ್ಟಿಯು ಬೇವಿಂಜೆ ಎಂಟಿ ಮೊಹಮ್ಮದ್ ಕುಂಜಿಯವರ ಮನೆ ಮೇಲೆ ಗುಂಡು ಹಾರಿಸಿದ ಪ್ರಕರಣದ ಸೂತ್ರಧಾರ ಎಂದು ಇತರ ಬಂಧಿತ ಆರೋಪಿಗಳ ವಿಚಾರಣೆ ವೇಳೆ ನಗರ ಪೊಲೀಸರಿಗೆ ಮಾಹಿತಿ ಲಭಿಸಿತ್ತು. ಆದರೆ ಜ್ಯುವೆಲ್ಲರಿ ದರೋಡೆ ಪ್ರಕರಣ ಸಂಬಂಧ ಮನೀಶ್ ಶೆಟ್ಟಿಯು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಪೊಲೀಸರು ಬೆಂಗಳೂರು ನ್ಯಾಯಾಲಯದ ಒಪ್ಪಿಗೆ ಮೇರೆಗೆ ಕಾಸರಗೋಡಿಗೆ ಕರೆತಂದು ಜಿಲ್ಲಾ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ರ ಮುಂಭಾಗದಲ್ಲಿ ಈತನನ್ನು ಹಾಜರುಪಡಿಸಿ ವಶಕ್ಕೊಪ್ಪಿಸುವಂತೆ ಮನವಿ ಸಲ್ಲಿಸಿದ್ದರು. ಮನೆಗೆ ಗುಂಡು ಹಾರಿಸಿದ ಪ್ರಕರಣದಲ್ಲಿ ಮಹತ್ವದ ಮಾಹಿತಿ ಹೊರಬರಲು ಆರೋಪಿಯನ್ನು ವಿಚಾರಣೆಗೆ ಗುರಿಪಡಿಸಲು 5 ದಿನಗಳ ಮಟ್ಟಿಗೆ ಪೊಲೀಸ್ ವಶಕ್ಕೆ ಒಪ್ಪಿಸಲು ಪ್ರಥಮ ದರ್ಜೆ ನ್ಯಾಯಾಲಯವು ಸಮ್ಮತಿಸಿತ್ತು.
ಪೊಲೀಸರು ಇದೀಗ ಮನೀಶ್ ಶೆಟ್ಟಿಯನ್ನು ಹೆಚ್ಚಿನ ವಿಚಾರಣೆಗೆ ಗುರಿಪಡಿಸಿದ್ದು ಈತನನ್ನು ಬೇವಿಂಜೆಗೆ ಒಯ್ದು ಮಾಹಿತಿ ಕಲೆ ಹಾಕಲು ನಿರ್ಧರಿಸಿದ್ದಾರೆ. 2010ರ ಜೂನ್ 25 ಹಾಗೂ 2013ರ ಜುಲೈ 18ರಂದು ಮುಹಮ್ಮದ್ ಕುಂಞಿಯವರ ಮನೆ ಮೇಲೆ ಆಗಂತುಕ ತಂಡವು ಗುಂಡಿನ ದಾಳಿ ನಡೆಸಿತ್ತು. ಮರದ ಕಾರ್ಖಾನೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿ ಸುಟ್ಟು ಕರಕಲಾಗಿದೆ. ಗುರುವಾರ ಅಪರಾಹ್ನ 12:30ರ ಸುಮಾರಿಗೆ ತಲಪ್ಪಾಡಿ ಬಳಿಯ ತೂಮಿನಾಡು ಮಾರ್ಷ್ ಫ್ಲೈವುಡ್ ಕಾರ್ಖಾನೆಯಲ್ಲಿ ದುರಂತ ನಡೆದಿದೆ. ಕೋಲ್ಕತ್ತಾ ನಿವಾಸಿ ಓರ್ವರ ಮಾಲಕತ್ವದಲ್ಲಿ ಕಾರ್ಖಾನೆ ಕಾರ್ಯಾಚರಿಸುತ್ತಿದೆ. ಫ್ಲೈವುಡ್ಗಾಗಿ ಎಣ್ಣೆಯನ್ನು ಕುದಿಸುವ ಯಂತ್ರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬಳಿಕ ಎಲ್ಲೆಡೆ ಹರಡಿ ಕಾರ್ಖಾನೆಯ ಬಹುತೇಕ ಭಾಗ ಉರಿದು ಕರಕಲಾಗಿವೆ. ಮಾಹಿತಿ ಅರಿತು ತಕ್ಷಣ ಕರ್ನಾಟಕ ಹಾಗೂ ಕೇರಳದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದರು. 30 ಲಕ್ಷ ರೂಪಾಯಿಯಷ್ಟು ನಷ್ಟ ಅಂದಾಜಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ತೆರಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಟ್ಕಾ ನಿರತ ಇಬ್ಬರನ್ನು ಬಂಧಿಸಲಾಗಿದೆ. ಬದಿಯಡ್ಕ ನಿವಾಸಿ ದಿನೇಶ್ ಪೈ, ಚೇರ್ಕೂಡ್ಲಿನ ಬಾಲಕೃಷ್ಣ ಬಂಧಿತರು. ಇವರು ಬದಿಯಡ್ಕಪೇಟೆ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಆಟದಲ್ಲಿ ನಿರತರಾಗಿದ್ದ ವೇಳೆ ಬಂಧಿಸಲಾಗಿದೆ. ಬಂಧಿತರಿಂದ ಆಟಕ್ಕೆ ಬಳಸಿದ ಹಣವನ್ನು ವಶಪಡಿಸಲಾಗಿದ್ದು ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಬೊಲೆರೋ ವಾಹನ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಗುರುವಾರ ಬೆಳಿಗ್ಗೆ ಮಂಜೇಶ್ವರ ಸಮೀಪದ ಕರೋಡ ಬಳಿ ಆಕಸ್ಮಿಕ ದುರ್ಘಟನೆ ನಡೆದಿದೆ. ಮಂಜೇಶ್ವರ ನಿವಾಸಿ ಪ್ರಭು ಎಂಬವರಿಗೆ ಸೇರಿದ ವಾಹನ ಎಂದು ತಿಳಿದು ಬಂದಿದೆ. ಪ್ರಭು ಅವರು ಗುರುವಾರ ಬೆಳಿಗ್ಗೆ 11:30 ಹೊತ್ತಿಗೆ ಉಪ್ಪಳದಿಂದ ಮಂಜೇಶ್ವರಕ್ಕೆ ತನ್ನ ಬೊಲೆರೋ ವಾಹನದಲ್ಲಿ ತೆರಳುತ್ತಿದ್ದರು. ವಾಹನದಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿ ಕರೋಡ ತಲುಪಿದಾಗ ರಸ್ತೆ ಬದಿ ನಿಲ್ಲಿಸಿದ್ದರು. ಬಳಿಕ ಸಂಪೂರ್ಣ ಲಾಕ್ ಮಾಡಿ ಮೆಕ್ಯಾನಿಕ್ ಅನ್ನು ಕರೆತರಲು ತೆರಳಿದ್ದರು. ಆದರೆ ಇವರು ಮರಳಿ ಬರುವಷ್ಟರಲ್ಲಿ ವಾಹನ ಬೆಂಕಿಗೆ ಆಹುತಿಯಾಗಿದೆ. ಬಹುತೇಕ ಉರಿದ ಮೇಲೆ ಸ್ಥಳೀಯರ ಗಮನಕ್ಕೆ ಬಂದಿದ್ದು ತಕ್ಷಣ ನಾಗರಿಕರು ಧಾವಿಸಿ ನೀರು ಚಿಮುಕಿಸಿ ನಂದಿಸಲು ಪ್ರಯತ್ನಿಸಿದರು. ಘಟನೆ ಸಂಬಂಧ 1 ತಾಸುಗಳಷ್ಟು ಸಮಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳಿಕ ಪೊಲೀಸರು ವಾಹನ ತೆರವುಗೊಳಿಸಿ ಸಂಚಾರ ಸುಗಮಗೊಳಿಸಿದರು. ಮುಂದಿನ 1 ವರ್ಷದೊಳಗೆ ಜಿಲ್ಲೆಯನ್ನು ಸಂಪೂರ್ಣ ತ್ಯಾಜ್ಯ ಮುಕ್ತಗೊಳಿಸಲು ಕ್ರಿಯಾ ಯೋಜನೆಗಳಿಗೆ ಜಿಲ್ಲಾ ಶುಚಿತ್ವ ಸಮಿತಿ ರೂಪು ನೀಡಿದೆ. ಮುಂದಿನ ವರ್ಷ ಆಗಸ್ಟ್ 15ರ ಒಳಗೆ ಗುರಿ ಸಾಧಿಸಲು ಶುಚಿತ್ವ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದರ ಅಂಗವಾಗಿ ಪ್ರಚಾರ ಜಾಗೃತಿ ಚಟುವಟಿಕೆಗಳನ್ನು ನಡೆಸಲಾಗುವುದು. ವ್ಯಾಪಾರಿ, ವ್ಯವಸಾಯಿ, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಸಂಘಟನಾ ಪದಾಧಿಕಾರಿಗಳು, ಗುಜರಿ ವ್ಯಾಪಾರಿಗಳು ಎಂಬವರ ಸಭೆ ನಡೆಸಲಾಗುವುದು. ಸೆಪ್ಟೆಂಬರ್ 3ನೇ ವಾರದಲ್ಲಿ ಗ್ರಾಮ, ಬ್ಲಾಕ್ ಪಂಚಾಯತ್ ಹಾಗೂ ನಗರಸಭೆ ಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ 2 ದಿನದ ವಿಚಾರಗೋಷ್ಠಿ ನಡೆಸಲಾಗುವುದು. ಮಾಧ್ಯಮ ವಿಚಾರ ಕಮ್ಮಟವನ್ನು ಸಂಘಟಿಸಲಾಗುವುದು. ಯೋಜನೆ ಅಂಗವಾಗಿ ಜಿಲ್ಲೆಯ ಎಲ್ಲ ಕುಟುಂಬಗಳಿಗೂ ಪಾಯ್ಖಾನೆ ವ್ಯವಸ್ಥೆ ಇರುವುದಾಗಿ ಖಾತ್ರಿಗೊಳಿಸಲಾಗುವುದು. ಎಲ್ಲ ವಿದ್ಯಾಲಯಗಳಲ್ಲೂ ಅಗತ್ಯಕ್ಕೆ ಅನುಸರಿಸಿ ಪಾಯ್ಖಾನೆ ಸೌಕರ್ಯ ಸಜ್ಜುಗೊಳಿಸಲಾಗುವುದು. ಸದ್ಯವಿರುವ ಪಾಯ್ಖಾನೆಗಳ ಶುಚಿತ್ವ ಖಾತ್ರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಂಗನವಾಡಿಗಳಲ್ಲೂ ಪಾಯ್ಖಾನೆಗೆ ವ್ಯವಸ್ಥೆ ಕಲ್ಪಿಸುವುದಾಗಿ ಜಿಲ್ಲಾಧಿಕಾರಿ ಸಭೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ರಬ್ಬರ್ ಒಣಗಿಸುವ ಶೆಡ್ ಅಗ್ನಿಗೆ ಆಹುತಿಯಾಗಿದೆ. ಬೆತ್ರಂಪಳ್ಳ ಸಮೀಪದ ಗೋಳಿಯಡ್ಕ ನಿವಾಸಿ ಸುಬ್ರಾಯ ನಾಯಕ್ ಎಂಬವರ ಮನೆ ಸಮೀಪದ ಶೆಡ್ ಬೆಂಕಿಗೆ ಆಹುತಿಯಾಗಿದೆ. 2 ಲಕ್ಷ ರೂಪಾಯಿಗಳಷ್ಟು ನಷ್ಟ ಅಂದಾಜಿಸಲಾಗಿದೆ. ಸ್ಥಳೀಯರ ಸಕಾಲಿಕ ಕಾರ್ಯಾಚರಣೆಯಿಂದ ಹೆಚ್ಚಿನ ಅನಾಹುತ ತಪ್ಪಿದೆ. ವಿದ್ಯುತ್ ಶಾರ್ಟ್ಕಟ್ಸ್ ಘಟನೆಗೆ ಕಾರಣವೆನ್ನಲಾಗಿದೆ. ಕಾರು ಆಟೋ ರಿಕ್ಷಾ ಮಧ್ಯೆ ಡಿಕ್ಕಿ ಸಂಭವಿಸಿ ವ್ಯಕ್ತಿ ಗಂಭೀರ ಜಖಂಗೊಂಡಿದ್ದಾರೆ. ಕುಂಬಳೆ ಸಮೀಪದ ಬಂಬ್ರಾಣ ನಿವಾಸಿ 52 ವರ್ಷ ಪ್ರಾಯದ ವಸಂತ ಗಂಭೀರವಾಗಿ ಗಾಯಗೊಂಡವರು. ಇವರನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಗುರುವಾರ ಬೆಳಿಗ್ಗೆ ಮಂಜೇಶ್ವರದ ಹೊಸಬೆಟ್ಟು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ನಡೆದಿದೆ. ಗುರುವಾರ ಬೆಳಿಗ್ಗೆ ಕುಂಜತ್ತೂರಿನಿಂದ ಹೊಸಂಗಡಿಗೆ ತೆರಳುತ್ತಿದ್ದ ಆಟೋ ರಿಕ್ಷಾಕ್ಕೆ ಹಿಂಬದಿಯಿಂದ ಅಮಿತ ವೇಗದಲ್ಲಿ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದೆ. ಪರಿಣಾಮ ರಿಕ್ಷಾ ರಸ್ತೆ ಬದಿಯ ಹೊಂಡಕ್ಕೆ ಉರುಳಿ ಬಿದ್ದು ಪ್ರಯಾಣಿಕ ವಸಂತ ಅವರು ಗಂಭೀರ ಗಾಯಗೊಂಡಿದ್ದರು. ಅದೃಷ್ಟವಶಾತ್ ಆಟೋ ಚಾಲಕ ತೂಮಿನಾಡಿನ ಸಂಪತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಕಾರಿನಲ್ಲೂ 5 ಪ್ರಯಾಣಿಸುತ್ತಿದ್ದು ಯಾರಿಗೂ ಅಪಾಯ ಉಂಟಾಗಿಲ್ಲ. ಮಂಜೇಶ್ವರ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಬದಿಯಡ್ಕದ ಗೋಸಾಡ ಮಣ್ಣಮೂಲ ನಿವಾಸಿ ಬಸ್ಸಿನಲ್ಲಿ ಕ್ಲೀನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂಜೀವ ಪೂಜಾರಿ ನಿಧನ ಹೊಂದಿದರು. 42 ವರ್ಷ ಪ್ರಾಯವಾಗಿತ್ತು. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯ ನಿಮಿತ್ತ ತಲಶ್ಶೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಬುಧವಾರ ರಾತ್ರಿ ರೋಗ ಉಲ್ಬಣಗೊಂಡು ಅಸುನೀಗಿದರು. ಇವರು ಕುಂಬಳೆ ಮುಳ್ಳೇರಿಯ ರೂಟ್ನಲ್ಲಿ ಸಂಚರಿಸುವ ಖಾಸಗಿ ಬಸ್ಸಿನಲ್ಲಿ ಕ್ಲೀನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮೃತರು ಪತ್ನಿ ಭಾಗೀರಥಿ, ಮಕ್ಕಳಾದ ನಿವೇದಿತಾ, ಸಂಧ್ಯಾ, ಶ್ರೀಲತಾ ಹಾಗೂ ಪ್ರದೀಪರನ್ನು ಹೊಂದಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾಸರಗೋಡಿನಲ್ಲಿ ಸಂಘಟನಾ ಸಮಿತಿಗೆ ರೂಪು. ಎಂಡೋ ಸಂತ್ರಸ್ತರ ಮಕ್ಕಳಿಗೆ 70 ಲಕ್ಷ ಶಿಕ್ಷಣ ನೆರವು ಮಂಜೂರೆಂದು ಸಚಿವ ಮುನೀರ್ ಘೋಷಣೆ. ಉಳುವಾರು ಯುವತಿ ಕೊಲೆ ಪ್ರಕರಣ ಜಾಮೀನಿನಲ್ಲಿ ಹೊರಬಂದು ತಲೆಮರೆಸಿದ್ದ ಆರೋಪಿ ನಾಸಿಕ್ನಲ್ಲಿ ಬಂಧನ.
ಬುಧವಾರ ಗಣೇಶ ಚತುರ್ಥಿ. ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿ ನಾಡು. 1 ವರ್ಷದಲ್ಲಿ ಜಿಲ್ಲೆ ಮಾಲಿನ್ಯ ಮುಕ್ತ ಶುಚಿತ್ವ ಸಮಿತಿ ವಿವಿಧ ಯೋಜನೆಗೆ ರೂಪು. ಮಂಜೇಶ್ವರದಲ್ಲಿ ವ್ಯತ್ಯಸ್ತ ಅಗ್ನಿ ಅನಾಹುತ. ಮರಮಿಲ್ಲು ಉರಿದು ಲಕ್ಷಾಂತರ ರೂಪಾಯಿ ನಷ್ಟ. ಸಂಚರಿಸುತ್ತಿದ್ದ ಬೊಲೆರೋ ಬೆಂಕಿಗಾಹುತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.